ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಂಜೆ 5:30ಕ್ಕೆ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ನೇಮಕಗೊಂಡಿದ್ದಾರೆ. ನಾಳೆ 3ನೇ ಬಾರಿಗೆ ಸಿಎಂ ಆಗಿ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಸಂಜೆ 5:30ಕ್ಕೆ ನಡೆಸಲಾಗುತ್ತೆ. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಈ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಬಿಜೆಪಿಗೆ ಗೃಹ, ಕಂದಾಯ ಸೇರಿ ಒಟ್ಟು 22 ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ. ಶಿಂದೆ ಶಿವಸೇನೆಗೆ 12 ಮತ್ತು ಅಜಿತ್ ಪವಾರ್ಗೆ 19 ಖಾತೆಗಳನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆ ಇದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಹಾರಾಷ್ಟ್ರ ಸಿಎಂ ಆಗಿ ಫಡ್ನವೀಸ್, ಪಕ್ಷನಿಷ್ಠನಿಗೆ ಕೊನೆಗೂ ಮಣೆ. 12 ದಿನಗಳ ಹೈ ಡ್ರಾಮಾ ಅಂತ್ಯ. ಮಹಾರಾಷ್ಟ್ರ ಸರ್ಕಾರ ರಚನೆ ಸಸ್ಪೆನ್ಸ್ಗೆ ಕೊನೆಗೂ ತೆರೆಬಿದ್ದಿದೆ. ಪೂರ್ಣ ಬಹುಮತ ಇದ್ದರೂ ಸರ್ಕಾರ ರಚನೆ ವಿಳಂಬ ಮಾಡಿದ್ದ ಬಿಜೆಪಿ ಹೈಕಮಾಂಡ್ ಕೊನೆಗೂ ಪಕ್ಷನಿಷ್ಠನಿಗೆ ಮಣೆ ಹಾಕಿದೆ. ಇವತ್ತು ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರನ್ನ ಫೈನಲ್ ಮಾಡಲಾಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಫಡ್ನವೀಸ್ ಹೆಸರನ್ನ ಅನುಮೋದನೆ ಮಾಡಲಾಗಿದೆ. ಇನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ ಹೈಕಮಾಂಡ್ಗೆ ಫಡ್ನವೀಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. मुख्यमंत्री पद किंवा उपमुख्यमंत्री पद हे आमच्याकरता एक प्रकारची तांत्रिक किंवा टेक्निकल अरेंजमेंट आहे. आम्ही तिघही एकत्रितपणे आजपर्यंत निर्णय घेत आलो आहोत आणि पुढेही राज्याच्या प्रगतीकरता एकत्रितपणेच निर्णय हे या महायुतीच्या सरकारमध्ये होतील. महाराष्ट्र के इस चुनाव इससे पहले हरियाणा का, इन दोनों से जनता के संदेश स्पष्ट है और महाराष्ट्र से ऐसे अनएक्सपेक्टेड, अनप्रेसिडेंटेड विक्ट्री is a big message towards Viksit Bharat. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯ ಕಸರತ್ತು ಅಂತ್ಯವಾಗಿದೆ. ಇವತ್ತು ನಡೆದ ಸಿಎಲ್ಪಿ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿರುವಂಥದ್ದು. ಬಹುಮತ ಬಂದರೂ ಕೂಡ ಮಹಾಯುತಿ ಒಕ್ಕೂಟದಲ್ಲಿ ಒಮ್ಮತ ಮೂಡಿರಲಿಲ್ಲ ಮುಂದಿನ ಸಿಎಂ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತಿಮವಾಗಿ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರುವ ಬಿಜೆಪಿ ಹೈಕಮಾಂಡ್ ನಾಯಕರು ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯಾಗಿ ಇವತ್ತು ಘೋಷಣೆ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ. ನಾಳೆ 3ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ. ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ದೇವೇಂದ್ರ ಫಡ್ನವೀಸ್ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದಿಸಿದ್ದಾರೆ. ಶಿಂಧೆ ಶಿವಸೇನೆ, ಅಜಿತ್ ಪವಾರ್ ಬೆಂಬಲದೊಂದಿಗೆ ಸರ್ಕಾರ ರಚನೆ ಆಗ್ತಾ ಇದ್ದು, ನಾಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಹಿಂದೆ ಒಂದು ಬಾರಿ 5 ವರ್ಷ, ಇನ್ನೊಂದು ಬಾರಿ 5 ದಿನ ಮುಖ್ಯಮಂತ್ರಿಯಾಗಿ ಫಡ್ನವೀಸ್ ಅಧಿಕಾರ ನಡೆಸಿದ್ದು ವಿಶೇಷ. ಬಿಜೆಪಿಗೆ ಗೃಹ, ಕಂದಾಯ ಸೇರಿ 22 ಖಾತೆ, ಶಿಂಧೆ ಶಿವಸೇನೆಗೆ 12 ಖಾತೆ ನಿರೀಕ್ಷೆ, ಎನ್ಸಿಪಿಗೆ 9 ರಿಂದ 10 ಖಾತೆ ಬಿಟ್ಟುಕೊಡೋ ಸಾಧ್ಯತೆ. ಇನ್ನು ಸರ್ಕಾರ ರಚನೆಗೆ ಬಿಜೆಪಿ ಮುಂದಾಗಿದ್ದರೂ ಖಾತೆ ಹಂಚಿಕೆ ಫೈನಲ್ ಆಗಿಲ್ಲ. ಬಿಜೆಪಿಗೆ ಗೃಹ, ಕಂದಾಯ ಸೇರಿ 21 ರಿಂದ 22 ಖಾತೆ ಸಿಗುವ ಸಾಧ್ಯತೆಗಳಿವೆ. ಇನ್ನು ಖಾತೆ ಕಸರತ್ತು ಹೇಗಿದೆ ಅನ್ನೋದನ್ನು ನೋಡೋಣ. ಮಹಾ ಹಂಚಿಕೆ ಸೂತ್ರ. ಬಿಜೆಪಿಗೆ ಗೃಹ, ಕಂದಾಯ ಸೇರಿ 21 ರಿಂದ 22 ಖಾತೆ ಸಾಧ್ಯತೆ. ಇದರ ಜೊತೆಗೆ ಸ್ಪೀಕರ್, ಪರಿಷತ್ ಅಧ್ಯಕ್ಷ ಸ್ಥಾನ, ಸಂಪುಟದಲ್ಲಿ 16 ಖಾತೆ ನೀಡುವಂತೆ ಶಿಂಧೆ ಶಿವಸೇನೆ ಪಟ್ಟು. ನಗರಾಭಿವೃದ್ಧಿ ಸೇರಿ 12 ಖಾತೆಗಳಷ್ಟೇ ಸಿಗುವ ಸಾಧ್ಯತೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಶಿವಸೇನೆ ಪೈಪೋಟಿ. ಈಗಾಗಲೇ ಉಪಸಭಾಪತಿ ಸ್ಥಾನ ಅಲಂಕರಿಸಿರುವ ಶಿವಸೇನೆ. ಎನ್ಸಿಪಿಗೆ ಹಣಕಾಸು, ಡೆಪ್ಯೂಟಿ ಸ್ಪೀಕರ್ ಸೇರಿದಂತೆ 9 ರಿಂದ 10 ಖಾತೆ ಬಿಟ್ಟುಕೊಡುವ ಸಾಧ್ಯತೆಗಳಿವೆ. ಮುಖ್ಯಮಂತ್ರಿ ಘೋಷಣೆ ಏನೋ ಆಗಿದೆ, ಆದರೆ ಸಚಿವ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಮತ್ತೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥದ್ದು ಇನ್ನೂ ಕೂಡ ಅಂತಿಮ ಆಗಿಲ್ಲ. ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವ ಬಿಜೆಪಿ 21 ರಿಂದ 22 ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು. ಪ್ರಮುಖ ಪೋರ್ಟ್ಫೋಲಿಯೋಗಳನ್ನು ಗಳಿಸ್ಕೋಬೇಕು. ಇದರ ಜೊತೆಗೆ ವಿಧಾನಸಭೆಯ ಸ್ಪೀಕರ್ ಸ್ಥಾನ ಮತ್ತು ಪರಿಷತ್ತಿನ ಅಧ್ಯಕ್ಷ ಸ್ಥಾನವೂ ಬೇಕು ಅನ್ನುವಂಥ ನಿಟ್ಟಲ್ಲಿ ಪಟ್ಟು ಹಿಡ್ಕೊಂಡಿದೆ. ಇನ್ನು ಶಿವಸೇನೆಯು ಕೂಡ 16 ಸಚಿವ ಸ್ಥಾನಗಳು ಮತ್ತು ಅದರಲ್ಲೂ ಕೂಡ ಕಂದಾಯದಂಥ ಪ್ರಮುಖ ಸ್ಥಾನಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದೆ. ಆದರೆ ಮೂಲಗಳ ಹೇಳುವ ಪ್ರಕಾರ 12 ಸಚಿವ ಸ್ಥಾನಗಳು ಶಿವಸೇನೆಗೆ ಸಿಗಬಹುದು. ಇದರ ಜೊತೆಗೆ ಎನ್ಸಿಪಿಗೆ 9 ರಿಂದ 10 ಸಚಿವ ಸ್ಥಾನಗಳು ಸಿಗಬಹುದು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದ್ದಾವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಂದೇ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೇನೆ ಮುಖ್ಯಮಂತ್ರಿ ಆಗಕ್ಕೆ ಕಿತ್ತಾಡ್ಕೊಳ್ತಾರೆ. ನಮ್ಮ ರಾಜ್ಯದಲ್ಲೇನೆ ಒಂದು ವಾರ ಆಗಿರ್ಲಿಲ್ವಾ, ದೆಹಲಿಗೆ ಹೋಗಿ ಕೂತ್ಬಿಟ್ಟಿದ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್. ಆಮೇಲೆ ಅಲ್ಲಿ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ಸಿದ್ದರಾಮಯ್ಯನವರು ಮಾಡಿಕೊಟ್ಟಿದ್ದು. ಇನ್ನಲ್ಲಿ 3 ಪಕ್ಷಗಳಿದೆ, ಎನ್ಸಿಪಿ ಇದೆ, ಶಿವಸೇನೆ ಇದೆ, ಇನ್ನೊಂದು ಕಡೆಗೆ ಬಿಜೆಪಿ ಇದೆ. 2 ವಾರ ಏನು ದೊಡ್ಡ ತಡ ಅಲ್ಲ, ಆದರೂ ಕೂಡ ತಡ ಅಲ್ದಿರ್ಬೋದು, ಬಟ್ ಇಟ್ಸ್ ಎ ಒಂಥರ ಶೇಮ್ ಅಂತ ಅನ್ಸುತ್ತೆ. ನಿಮ್ಗೆ ಜನ ಇಷ್ಟೊಂದು ಬಹುಮತ ಕೊಟ್ಟು ನಿಮ್ಗೆ ಇಷ್ಟೆಲ್ಲ ಗೆದ್ಸಿದ ನಂತರನೂ ನೀವು ಅಲ್ಲ ಏಕ್ ಹೇತೋ ಸೇಫೆ ಅಂತ ಹೋದವರು ಅದಾದ ನಂತರ ಉಳಿಸ್ಕೊಳ್ಳಿಲ್ಲ. ಈಗ ಆಗಿದೆ, ಏನ್ ಮಾಡ್ತೀರಾ? ಎಲ್ಲವೂ ಕೂಡ ಹೇಳಕ್ ಸುಲಭವಾಗುತ್ತೆ, ಪಾಲನೆ ಮಾಡಕ್ಕಲ್ಲ.